ಮೊದಲಿಗೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಪ್ರಾಪರಾಗಿ ಚಾಪ್ ಮಾಡ್ಕೊಂಡು ಇಡಬೇಕು. ಅದ್ರ ಜೊತೆಗೇ ಏನೆಲ್ಲ ವೆಜಿಟೇಬಲ್ಸ್ ಹಾಕಬೇಕಂತ ಇದ್ದೀರಾ ಅದನ್ನು ಕೂಡ ಚಾಪ್ ಮಾಡಿ ಒಂದು ಕಡೆ ಇಡಬೇಕು. ಅದಾದಮೇಲೆ ಏನೆಲ್ಲ ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸ್ ಹಾಕಬೇಕಂತ ಇದ್ದೀರಾ ಅದನ್ನು ಕೂಡ ಒಂದು ಸೈಡಲ್ಲಿ ಇಡಬೇಡಿ. ಈಗ ಗ್ರೀನ್ ಮಸಾಲ ಪ್ರಿಪೇರ್ ಮಾಡೋಕ್ಕೆ ಒಂದು ಮಿಕ್ಸಿ ಜಾರ್ಗೆ ಹ್ಯಾಂಡ್ಫುಲ್ ಆಫ್ ಪುದೀನ ಮತ್ತು ಕಾರಿಯಂಡರ್ ಲೀಫ್ನ ಹಾಕಿ, ಇದಕ್ಕೆ ಜಿಂಜರ್ ಮತ್ತು ಗಾರ್ಲಿಕ್ ಹಾಕಿ, ಅದರ ಜೊತೆಗೇ 1/2 ಟೇಬಲ್ ಸ್ಪೂನ್ ಜೀರಾ ಮತ್ತು ಫ್ರೈಡ್ ಗರಂ ಮಸಾಲ ಇಂಗ್ರೀಡಿಯೆಂಟ್ಸ್ ಹಾಕಿ, ಚಿಲ್ಲಿ ಹಾಕಿ, ಫ್ರೈನ್ ಪ್ರೇಸ್ ಥರ ಇದನ್ನು ಗ್ರೈಂಡ್ ಮಾಡ್ಕೊಂಡು ಒಂದು ಕಡೆ ಇಡಬೇಡಿ. ಅದಾದಮೇಲೆ ನಾವು ಇಲ್ಲಿ 2 ಗ್ಲಾಸ್ ಆಫ್ ಜೀರಾ ಸಾಂಬಾರ್ ರೈಸ್ನ ತಗೊಳ್ತಿದ್ದೀವಿ. ಅದನ್ನು ಸ್ವಲ್ಪ ಹೊತ್ತು ಸೋಕ್ ಮಾಡೋಕ್ಕೆ ಇಟ್ಟಿದ್ದೀವಿ. ಈಗ ಒಂದು ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ ಆಫ್ ಗೀ ಹಾಕಿ, ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕೋಬೇಕು. ಅದಾದಮೇಲೆ ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಇದೆ ಅದು ಹಾಕಿ ಅದಕ್ಕೆ ಜೀರಾ ಹಾಕ್ಕೊಳ್ಬೇಕು. ಜೀರಾ ಹಾಕಾದ್ಮೇಲೆ ಅದಕ್ಕೆ ಸ್ವಲ್ಪ ಟರ್ಮರಿಕ್ ಹಾಕ್ಕೊಳ್ಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇದಕ್ಕೆ ಸ್ಮ್ಯಾಶ್ಡ್ ಜಿಂಜರ್, ಗಾರ್ಲಿಕ್ ಹಾಗೂ ಆನಿಯನ್ ಹಾಕಿ ಇದನ್ನು ಗೋಲ್ಡನ್ ಬ್ರೌನ್ ಬರುವ ತನಕ ನಾವು ಫ್ರೈ ಮಾಡ್ಕೋಬೇಕು. ಇದರ ಜೊತೆಗೇ ಕರಿ ಲೀವ್ಸನ್ನು ಹಾಕೋಬೇಕು. ಅದಾದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಹಾಗೂ ನಾವು ಚಾಪ್ ಮಾಡ್ಕೊಂಡಿರೋ ಟೊಮ್ಯಾಟೊ ಹಾಗೂ ಕೊರಿಯಂಡರ್ ಲೀವ್ಸ್ನ ಹಾಕಿ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇದನ್ನು ಲೋ ಫ್ಲೇಮಲ್ಲಿ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಇದಕ್ಕೆ ನಾವೀಗ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗರಂ ಮಸಾಲ ಪೌಡರ್, ಬಿರಿಯಾನಿ ಮಸಾಲ ಪೌಡರ್ ಹಾಗೂ ಪೆಪ್ಪರ್ ಪೌಡರ್ನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಇದನ್ನು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಅದಾದಮೇಲೆ ಇದಕ್ಕೆ ನಾವು ಸೋಕ್ ಮಾಡ್ಕೊಂಡಿರುವ ರೈಸ್ನ ಹಾಕಿ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಫ್ರೈ ಆಗೋಕ್ಕೆ ಬಿಡಬೇಕು. ಇದರ ಪಕ್ಕದಲ್ಲಿ ಸ್ವಲ್ಪ ವಾಟರ್ನ ಬಾಯ್ಲ್ ಆಗೋಕ್ಕೆ ಬಿಡಬೇಕು. 2 ಮಿನಿಟ್ಸ್ ಫ್ರೈ ಆದಮೇಲೆ ಇದಕ್ಕೆ ನಾವು ಸೈಡಲ್ಲಿ ಇಟ್ಕೊಂಡಿರೋ ವೆಜಿಟೇಬಲ್ಸ್ನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೂ 2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾವು ಪ್ರಿಪೇರ್ ಮಾಡಿರೋ ಗ್ರೀನ್ ಮಸಾಲ ಹಾಕಿ ಅದನ್ನು 1 ಮಿನಿಟ್ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇದಕ್ಕೆ 4 ಗ್ಲಾಸ್ ಆಫ್ ಹಾಟ್ ವಾಟರನ್ನು ಹಾಕಿ ಹೈ ಫ್ಲೇಮಲ್ಲಿ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಅದಾದಮೇಲೆ ಇದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಆ್ಯಡ್ ಮಾಡ್ಕೋಬೇಕು ಹಾಗೂ ಒಂದು ಸ್ವಲ್ಪ ಗೀ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸರಿಯಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಅದಾದಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 2ರಿಂದ 3 ವಿಸಿಲ್ ತನಕ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಬಿಡಬೇಕು. ಇಲ್ಲಿ ನಾವೀಗ ಕುಕ್ಕರ್ ಕ್ಲೋಸ್ ಮಾಡಿ ಇದನ್ನು 2ರಿಂದ 3 ವಿಸಿಲ್ ಬರೋ ತನಕ ಇಟ್ಟಿದ್ದೀವಿ. ಈಗ ನೀವು ನೋಡ್ತಿರೋ ಹಾಗೆ ನಮ್ಮ ಪುಲಾವ್ ರೆಡಿ ಆಗಿದೆ. ತುಂಬ ಡೆಲಿಷಿಯಸ್ ಆಗಿ ಕಾಣಿಸ್ತಿರ್ಬೋದು, ಅಷ್ಟೇ ಡೆಲಿಷಿಯಸ್ ಆಗಿತ್ತು ತಿನ್ನೋಕ್ಕೆ. ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡ್ಬೋದು. ಹೇಗಾಗಿದೆ ಅಂತ ನಮಗೆ ಕಾಮೆಂಟ್ ಮಾಡಿ ತಿಳಿಸ್ಬೋದು. ಧನ್ಯವಾದಗಳು.